ಇಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಯಾರೋ ಸಡನ್ ಆಗಿ ಅಡ್ಡ ಬಂದ ಅಂದ ತಕ್ಷಣ ಬಾಯಲ್ಲಿ ಬರೋ ಫಸ್ಟ್ ಪದ ಬಿರಿಯಾನಿ ಬಗ್ಗೆ ನೀವು ನನಗೆ ಹೇಳ್ಬಿಡಿ, ಮಸ್ತಾಗಿ ಮಾಡ್ತೀನಿ. ಬಿರಿಯಾನಿ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡ್ತಾರೆ ಹೇಳಿ? ಬಿರಿಯಾನಿ ಇದು ಆ ಸ್ಪೈಸಸ್ ಹಾಕಬೇಕು, ಎಣ್ಣೆ ಹಾಕಬೇಕು. ನಮ್ಮಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ. ಸ್ಟವ್ ಹಚ್ಚಬೇಕು. ಬಿರಿಯಾನಿ ಮಾಡ್ತಾರಂತೆ. ಸ್ಟವ್ ಹಚ್ಚಿ ಎಲ್ರು ಫಸ್ಟ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಧುಸೂದನ್. ಕನ್ಲೀಶ್ ಮೀಡಿಯಾ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾವು ಇವತ್ತು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾವ ಸಿನಿಮಾ ಟೀಮ್ನ ಮಾತಾಡಿಸ್ತಾ ಇದ್ದೀವಿ ಅಂತ. ಹೌದು, ಇವತ್ತು ಕೋಟಿ ಸಿನಿಮಾ ಟೀಮ್ ನಮ್ಮ ಜೊತೆ ಇದೆ. ಸೊ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಎಕ್ಸ್ಪೆಷಲಿ ಸಖಿಯೇ ಮಾತನಾಡಲು ಕಲಿಸಿಕೊಡು, ಹೇಳಿಕೊಡು ಅಂತ ಕೇಳಿಸ್ಕೊಂಡು ಮೋಕ್ಷ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಇವಾಗ ಮೋಕ್ಷ ಅವರು ಇರ್ತಾರೆ. ಮೋಕ್ಷ ಅವ್ರ ಹತ್ರನೇ ಕೇಳೋಣ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅವ್ರು ಏನೇನೆಲ್ಲ ಫನ್ ಮಾಡಿದ್ರು, ಏನೇನೆಲ್ಲ ಕಲ್ತರು ಅಂತ. ಸೊ ಬನ್ನಿ. ವಾವ್. ಸೊ ಮೋಕ್ಷ ಅವರೇ, ವೆಲ್ಕಮ್ ಟು ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ, ರೆಡ್ ರೋಸು, ಅವ್ರ ಕಲರು ರೆಡ್ ಡ್ರೆಸ್ಸು. ಸೊ ಮ್ಯಾಚಿಂಗ್ ತುಂಬ ಖುಷಿ ಆಯಿತು. ಸೊ ಮೋಕ್ಷ ಅವರೇ, ಇವಾಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀರಾ. ಹೆಂಗೆ ಅಂದರೆ ಸಖಿಯೇ ಮಾತನಾಡಲು ಹೇಳಿಕೊಡು ಅಂತ ಕೇಳಿದ ತಕ್ಷಣ ಜನ ಎಲ್ಲರೂ ನಿಮ್ಮನ್ನೇ ಕೇಳ್ತಾ ಇದ್ದಾರೆ. ಸೊ ಹೇಳಿ, ಏನು ಹೇಳ್ಕೊಡೋಕೆ ಹೊರಟಿದ್ದೀರಾ ಕೋಟಿಲಿ? ಎಸ್, ಕೋಟಿ ತುಂಬಾ ಸ್ಪೆಷಲ್ ಸಿನಿಮಾ ನನಗೆ. ಒಂದು ಲಾಂಗ್ ಬ್ರೇಕ್ ತೊಗೊಂಡು ನಾನು ಈ ಸಿನಿಮಾ ಮಾಡ್ತಿದ್ದೀನಲ್ವ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಹ್ಯಾಪಿ ಆಗಿದ್ದೀನಿ. ಆ್ಯಂಡ್ ತುಂಬ ಒಳ್ಳೆ ಪ್ರೊಡಕ್ಷನ್ ಆ್ಯಂಡ್ ಫಸ್ಟ್ ಟೈಮ್ ಡಾಲಿ ಧನಂಜಯ್ ಅವ್ರ ಜೊತೆ ಅಭಿನಯಿಸ್ತಿರೋದು ತುಂಬಾ ಜಾಸ್ತಿ ಖುಷಿ ಇದೆ. ನಾನು ಅವರ ದೊಡ್ಡ ಫ್ಯಾನ್. ಸೊ ಆ್ಯಸ್ ಅ ಫ್ಯಾನ್ ಇವಾಗ ಅವ್ರ ಜೊತೆ ಏನೋ ಹೀರೋಯಿನ್ ಆಗಿ ಅಭಿನಯ ಮಾಡಿರೋದು ನಂಗೆ ತುಂಬಾ ಜಾಸ್ತಿ ಖುಷಿ ಇದೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಈ ಒಂದು ರಿಲೀಸ್ಗೆ. ಆ್ಯಂಡ್ ಸಾಂಗ್ಸ್ ನೀವು ಹೇಳ್ದಂಗೆ ಸಖೆ ನನ್ನ ಫೇವ್ರೆಟ್ ಸಾಂಗ್. ನಾನಂತೂ ದಿನಕ್ಕೆ ಒಂದು 20 ಸರಿ ಕೇಳ್ಕೊಂಬರ್ತೀನಿ. ಇವತ್ತು ಕ್ಯಾಬಲ್ಲಿ ಬರ್ತಿರುವಾಗಲೂ ರೇಡಿಯೋದಲ್ಲಿ ಸಖೆ ಪ್ಲೇ ಆಗ್ತಿತ್ತು. ನಾನು ಇಣ್ಕು ನೋಡ್ತಿದ್ದೆ ಡ್ರೈವರ್ನ ರೆಕಗ್ನೈಸ್ ಮಾಡ್ತಾನ ನಂದೇ ಸಾಂಗ್ ಅಂತ. ಸೊ ಇಲ್ಲಪ್ಪ, ಐ ಮೀನ್ ನಾನು ಸ್ವಲ್ಪ ಓವರಾಗಿ ಆಡ್ತಿದ್ದೆಲ್ಲ, ಅದರಿಂದ ಏನೋ ಅವ್ರಿಗೆ ಗೊತ್ತಾಗಿರ್ಬೋದು, ಏನೋ ಇರಬೇಕೇನೋ ಅಂತ. ಬಟ್ ಐ ಮೀನ್ ಇವಾಗ ತಾನೇ ಹೆಜ್ಜೆ ಇಟ್ಟಿದ್ದೀನಿ. ಐ ಆಮ್ ಶ್ಯೂರ್ ಮೂವಿ ರಿಲೀಸ್ ಆದಮೇಲೆ ಒಂದು ಒಳ್ಳೆ ರೆಕಗ್ನಿಷನ್, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅಂತ ನಾನು ನಂಬ್ತೀನಿ. ಸೊ ಇವಾಗ ಸದ್ಯಕ್ಕೆ ನೀವೆಲ್ಲ ಕಡೆನೂ ಹೇಳ್ತೀರಾ, ಅಥವಾ ಎಲ್ಲರೂ ನಿಮಗೆ ಅದೇ ಕ್ವಶನ್ ಕೇಳ್ತಾರೆ, ನಿಮಗೆ ಕೋಟಿ ಸಿನಿಮಾ ಸಿಕ್ಕಿದ್ದು ಹೆಂಗೆ ಅಂತ. ಆದರೆ ನೀವು ಪರಮ್ ಸರ್ ಕಣ್ಣಿಗೆ ಹೆಂಗೆ ಬಿದ್ರಿ ಅಂತ ಅವ್ರು ಏನಾದ್ರು ಹೇಳಿದ್ರ? ಎಸ್, ನಾನು ಒಂದು ಸಿನಿಮಾ ಮಾಡಿದ್ದೇನೆ, ಸುನಿ ಸರ್ದು ಡೈರೆಕ್ಷನಲ್ಲಿ ಬರ್ತಿದೆ. ಅದಿನ್ನೂ ರಿಲೀಸ್ ಆಗಿಲ್ಲ. ಅದಕ್ಕೆ ಸದ್ಯಕ್ಕೆ ಮೋಡ ಕವಿದ ವಾತಾವರಣ ಅಂತ ಹೆಸರಿಟ್ಟಿದ್ದಾರೆ. ಸೊ ಆ ಟೀಮ್ ಅವರು ನನ್ನ ರೆಕಮೆಂಡ್ ಮಾಡಿದ್ದು ಪರಮ್ ಸರ್ಗೆ ಅಂತ ನಾನು ಕೇಳ್ಪಟ್ಟೆ. ಎಸ್, ಸೊ ರೆಕಮೆಂಡ್ ಮಾಡಿ ನನಗೆ ರಾತ್ರಿ ಆಲ್ಮೋಸ್ಟ್ ಲೇಟ್ ನೈಟ್ ಒಂದು ಕಾಲ್ ಬಂತು, ಈ ಥರ ಆಡಿಷನ್ಗೆ ಬರಬೇಕು ಅಂತ. ಒಂದು 10:30-11 ಗಂಟೆ ಏನೋ ಆಗಿತ್ತು. ನಾನು ಸುಮಾರು ಸತಿ ಹೇಳಿದ್ದೀನಿ, ಬಟ್ ಇದೊಂದು ಮಜಾ ಇದೆ, ಅದಕ್ಕೆ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಲೈಫಲ್ಲಿ ಎಲ್ಲ ಕಳ್ಕೊಂಡು ಇನ್ನೇನು ಎಲ್ಲಿ ಮೂವಿ ಬರುತ್ತೆ ಅಂತ ಅಂದ್ಕೊಂಡು ಟಿ ವಿ ನೋಡ್ತಾ ತಲೆಗೆ ಎಣ್ಣೆ ಹಾಕಿ ಜಡೆ ಹಾಕ್ಕೊಂಡು ಒಂದೊಂದು ನಾರ್ಮಲ್ ಮನೇಲಿ ಹೆಂಗೆ ಪಜಾಮದಲ್ಲಿ ಕಂಫರ್ಟಬಲ್ ಆಗಿದೆ ಹಂಗಿದ್ದೆ ನಾನು. ಕಾಲ್ ಬಂತು, ಈ ಥರ ಒಂದು ದೊಡ್ಡ ಪ್ರೊಡಕ್ಷನ್ ಮೂವಿ, ಮೋಸ್ಟ್ಲಿ ಡಾಲಿ ಧನಂಜಯ್ ಅವ್ರ ಹೀರೋ ಇರ್ಬೋದು. ಸೊ ಆಡಿಷನ್ಗೆ ಇವಾಗಲೇ ಬರಬೇಕು ಅಂತ. ನಾನು ಸರ್ 10:30-11 ಗಂಟೆ ಆಯಿತು ಸರ್, ನಮ್ಮ ಅಮ್ಮ ಅಪ್ಪ ಓಡಿಸ್ತಾರೆ, ಇವಾಗ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರೆ ಅಂತ ಹೇಳಿದೆ. ಹೌದಾ ಸರ್, ಅಟ್ಲೀಸ್ಟ್ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಕಳಿಸಿ ಅಂತ ಹೇಳಿದ್ರು. ನಾನು ಓಕೆ ಅಂತ ಅವತ್ತು ಏನೂ ಮೇಕಪ್ ಹಾಕಿದೆ, ಏನೂ ಚೂರು ರೆಡಿ ಆಗದೆ, ಅದೇ ಪಜಾಮದಲ್ಲಿ, ಯೆಲ್ಲೋ ಕಲರ್ ಪಜಾಮ ಹಾಕೊಂಡಿದ್ದೆ, ಅದೇ ಪಜಾಮದಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಕಳಿಸ್ದೆ. ಅವ್ರಿಗೆ ಅದೇ ಇಷ್ಟ ಆಗಿರೋದು, ನ್ಯಾಚುರಲ್ ಬ್ಯೂಟಿನೇ ಇಷ್ಟ ಆಗಿರೋದು. ನಂಗೆ ಸರ್ ಅದೇ ಹೇಳಿದ್ದು. ಆಮೇಲೆ ನೀನು ಯಾವತ್ತು ಸೆಲೆಕ್ಟ್ ಮಾಡಿದ್ದು ನಾನು, ಯಾಕೆ ಸರ್ ನೀನೇ ಫಸ್ಟ್ ಹುಡುಗಿ ಅಮ್ಮ ಆಡಿಷನ್ಗೆ ವಿತೌಟ್ ಮೇಕಪ್ಪು ಗೌರಮ್ಮ ಥರ ಜಡೆ ಹಾಕ್ಕೊಂಡು ನಾನು ಕಳಿಸಿರೋದು ಅಂತ ಹೇಳಿದ್ರು. ನಾನು ನೋಡಿ ಹೆಂಗೆಲ್ಲ ವರ್ಕೌಟ್ ಆಗುತ್ತೆ ಅಂತ. ನಾನು ಎಲ್ಲ ಆಡಿಷನ್ಗೂ ಒಂದು ಸ್ವಲ್ಪ ಪ್ರೆಸೆಂಟಬಲ್ ಆಗಿ ಹೋಗಬೇಕಲ್ಲ, ಅದಕ್ಕೆ
ಮೇಕಪ್ ಏನು ನಾನು ಯೂಶಲಿ ಜಾಸ್ತಿ ಹಾಕಲ್ಲ, ಬಟ್ ಒಂದು ಸ್ವಲ್ಪ ನೀಟಾಗಿ ಕಾಣೋ ಥರ ಹೋಗ್ತಿದ್ದೆ. ಇದು ಫಸ್ಟ್ ಟೈಮ್ ಈ ಥರ ಎಲ್ಲ ಆಡಿಷನ್ ಕಳಿಸ್ಬಿಟ್ಟು ನಾನು ಸೆಲೆಕ್ಟ್ ಆಗಿದ್ದೀನಿ. ಅದೇ ಮೇ ಬಿ ನಾನು ಇದನ್ನು ತುಂಬ ನಂಬ್ತೀನಿ. ಏನೋ ಒಂದು ನಿಮ್ಮ ಹಣೆಯಲ್ಲಿ ಬರ್ದಿದ್ರೆ ಅದು ಹೇಗೋ ನಿಮ್ಗೆ ಸೇರುತ್ತೆ. ಒಟ್ಟಿನಲ್ಲಿ ಹಿಂಗೆ ಹೋಗಿ ಒಟ್ಟಿನಲ್ಲಿ ನಿಮ್ಗೆ ಸೇರ್ಬೇಕಂದ್ರೆ ಸೇರುತ್ತೆ. ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಸೇರುತ್ತೆ. ಸೊ ಇವಾಗ ಡಾಲಿ ಧನಂಜಯ ಅವರು ಅವ್ರ ಹೆಸರು ಹೇಳಿದ ತಕ್ಷಣ ನಟ ರಾಕ್ಷಸ, ಅವ್ರ ಅಗ್ರೆಸಿವ್ ಆಕ್ಟಿಂಗ್ ಅಂತ ಒಂದಿದೆ. ನಾವು ಟಗರು ಸಿನಿಮಾದಲ್ಲೆಲ್ಲ ನೋಡಿದ್ರೆ ಅದು ಒಂಥರ ಲುಕ್. ಆ ಥರ ಲುಕ್ಕಲ್ಲಿ ನೋಡಿ ನಿಮಗೆ ಸಡನ್ ಆಗಿ ಅವ್ರ ಲವರ್ ಕ್ಯಾರೆಕ್ಟರ್ ಅಂತ ಅಂದಾಗ ಹೆಂಗೆ ಅನ್ನಿಸ್ತು? ಸೊ ನಂಗೆ ಫಸ್ಟ್ ಸ್ಟೋರಿ ಗೊತ್ತಿರಲಿಲ್ಲ ಅಲ್ಲ, ನನಗೆ ನನ್ನ ತಲೆಯಲ್ಲಿ ಡಾಲಿ ಅಂತಲೇ ಒಂದು ಇಮೇಜ್ ಫಿಕ್ಸ್ ಆಗಿತ್ತು. ಯಾಕಂದರೆ ಅವ್ರು ಆ ಒಂದು ಪಾತ್ರದಲ್ಲಿ ಅಷ್ಟು ಫೇಮಸ್ ಆಗಿಬಿಟ್ಟಿದ್ರು. ಸೊ ನಾನು ಅವ್ರನ್ನ ಮೀಟ್ ಮಾಡೋ ಮುಂಚೆ ನಂಗೆ ಒಂಥರ ಭಯ, ಅವ್ರ ಅಭಿಮಾನಿ ಸಹ ಒಂಥರ ಭಯ ಭಕ್ತಿ ಎಲ್ಲ. ಆ್ಯಂಡ್ ನಮ್ಗೆ ವರ್ಕ್ಶಾಪ್ ಇತ್ತು 4 ದಿನ ಸಿನಿಮಾ ಶುರು ಆಗೋ ಮುಂಚೆ. ಸೊ ವರ್ಕ್ಶಾಪ್ಗೆ ಹೋಗಿದ್ದೆ ನಾನು ಆರಾಮಾಗಿ. ನಾರ್ಮಲ್ ನಾನು ಸ್ವಲ್ಪ ಹುಡುಗರ ಥರ ಡ್ರೆಸ್ ಮಾಡ್ಕೊಂಡು ಹೋಗೋದು, ಹುಡುಗಿರ ಥರ ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಜೀನ್ಸ್ ಶಾರ್ಟ್ಸ್ ಹಾಕ್ಕೊಂಡು ಒಂದು ಲೂಸ್ ಟೀ ಶರ್ಟ್ ಹಾಕ್ಕೊಂಡು ಹೋಗಿದ್ದೆ ವರ್ಕ್ಶಾಪ್ ಅಲ್ವಾ ಅಂತ. ಹೋಗಿ ಡೋರ್ ಹಿಂಗೆ ಓಪನ್ ಮಾಡ್ತೀನಿ, ಡಾಲಿ ಸರ್ ಕೂತ್ಕೊಂಡಿದ್ದಾರೆ ಅಲ್ಲಿ ವರ್ಕ್ಶಾಪಲ್ಲಿ. ನಾನು ಡಾಲಿ ಸರ್ನ ಯಾಕೆ ವರ್ಕ್ಶಾಪ್ ಕರೆಸಿದ್ದಾರೆ, ವರ್ಕ್ಶಾಪ್ ನಮ್ಮಂಥ ಹೊಸಬ್ರಿಗೆ ತಾನೇ ಇರೋದು ಅಂತ ನಾನು ಫುಲ್ ಫ್ಲಿಪ್ ಆಗಿಬಿಟ್ನ. ಓಕೆ ಆಮೇಲೆ ಫುಲ್ ಹಿಂಗೆ ಸರಿ ಮಾಡಿಕೊಂಡು, ಸರ್ ನಮಸ್ತೆ ಸರ್, ನಾನು ನಿಮ್ಮ ಅಭಿಮಾನಿ ಅಂತೆಲ್ಲ ಹೇಳಿ ಅವರೊಂದು ಫುಲ್ ಭಯ ಆಗ್ತಿತ್ತು, ಪುಕ ಅನ್ನಿಸ್ತಿತ್ತು. ನನ್ನ ಕೈಯೆಲ್ಲ ಹಿಂಗೆ ಹೋಗಿದ್ದು ಅವ್ರು ಸೆಕೆಂಡ್ ಕೊಡುವಾಗ. ಆಮೇಲೆ ಅವರು ತುಂಬನೇ ಒಂದು ಬ್ರೈಟ್ ಸ್ಮೈಲ್ ಕೊಟ್ಬಿಟ್ರು. ಗೊತ್ತಾ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಅಂದರೆ ನಾನು ಆಲ್ರೆಡಿ ಗೊತ್ತು ಅವ್ರಿಗೆ, ಎಷ್ಟೋ ದಿನದಿಂದ ಪರಿಚಯ, ಒಂದು ಫ್ರೆಂಡ್ ಥರ ಒಂದು ಸ್ಮೈಲ್ ಕೊಟ್ಟರು. ಓ ಮೈ ಗಾಡ್, ಅವ್ರು ಡಾಲಿದೊಂದು ಸೀರಿಯಸ್ಲಿ ಅವ್ರು ಡಾಲಿ ಕ್ಯಾರೆಕ್ಟರ್ ಆಪೋಸಿಟ್. ಅವರು ಅದೇ ನಾನು ಹೇಳ್ತಿರ್ತೀನಿ, ಕಾಮನ್ ಮ್ಯಾನ್ ಅವರು. ಕೋಟಿ ಅನ್ನೋ ಸಿನಿಮಾ, ಕೋಟಿ, ರತ್ನಾಕರ, ಆಮೇಲೆ ಬಡವ ರಾಸ್ಕಲು, ಈ ಸಿನಿಮಾ ಏನು ಕ್ಯಾರೆಕ್ಟರ್ ಮಾಡಿದ್ದಾರೆ, ಐ ಥಿಂಕ್ ಅದು ರಿಯಲ್ ಲೈಫಲ್ಲಿ ಅವರ ಆ ಥರ ಕ್ಯಾರೆಕ್ಟರ್ಗೆ ಹೋಲಿಕೆ ಹೊಂದ್ತಾರೆ ಅಂತ ಅನ್ಸುತ್ತೆ. ತುಂಬಾ ನನಗೆ ಅವತ್ತು ಆ ಒಂದು ದಿನ ಮಾತ್ರ ಭಯ ಇತ್ತು. ಆಮೇಲೆ ಮಾರನೇ ದಿನ ಎಲ್ಲ ತುಂಬ ಫ್ರೆಂಡ್ಲಿಯಾಗಿ, ಖುಷಿಯಾಗಿ, ಕಂಫರ್ಟಬಲ್ ಆಗಿ ಮಾತಾಡ್ತಿದ್ವಿ. ಸೊ ಇವಾಗ ಪರಮ್ ಸರ್ ಅಂದ ತಕ್ಷಣ ಅವರು ಇಷ್ಟೆಲ್ಲ ಸೀರಿಯಲ್ಗಳು ಮಾಡಿದ್ದಾರೆ, ಬಿಗ್ ಬಾಸ್ ಮಾಡಿದ್ದಾರೆ. ಸೊ ಅವ್ರದ್ದೊಂದು ಪರ್ಫೆಕ್ಟಾಗಿ ಹಿಂಗೆ ಬರ್ಬೇಕು ನನಗೆ ಅಂತ ಇರುತ್ತೆ ಅವ್ರದ್ದು ಡೈರೆಕ್ಷನಲ್ಲಿ, ಅವ್ರ ವಿಷನ್. ಸೊ ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದು ಹೆಂಗಿತ್ತು? ತುಂಬಾ ಅದ್ಭುತವಾಗಿತ್ತು. ನನಗೆ ಯಾವಾಗಲೂ ಒಂದು ಅನಿಸೋದು, ಒಬ್ಬ ಒಳ್ಳೆ ಡೈರೆಕ್ಟರ್, ಪ್ಯಾಷನೆಟ್ ಡೈರೆಕ್ಟರ್ ಇಲ್ಲದೆ ಹೋದರೆ ಒಬ್ಬ ಟ್ಯಾಲೆಂಟೆಡ್ ಆ್ಯಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ನನಗೆ ಈ ಸಿನಿಮಾ ಮೂಲಕ ನನಗೆ 2 ಜಾಕ್ಪಾಟ್, ಲಾಟ್ರಿ ತಗೋ, ಅದೇ ಒಳ್ಳೆ ಡೈರೆಕ್ಟರ್ ಬೇಕಾ ತಗೋ, ಒಳ್ಳೆ ಹೀರೋ ಬೇಕಾ ತಗೋ ಅಂತ ನನ್ನ ಮುಂದೆ ಕೊಟ್ಟಂಗಿತ್ತು. ಸೊ ಐ ಆಮ್ ವೆರಿ ಲಕ್ಕಿ. ನನಗೆ ಅದೇ ಸ್ಟಾರ್ಟಿಂಗ್ ಚೂರು ಎಲ್ಲೋ ಭಯ ಇತ್ತು. ಹೇಗೆ ಟಿ ವಿ ಇಂಡಸ್ಟ್ರಿನೇ ಬೇರೆ, ಸಿನಿಮಾನೇ ಬೇರೆ, ಫಸ್ಟ್ ಡೈರೆಕ್ಷನು. ಆ್ಯಂಡ್ 10 ವರ್ಷ ಸರ್ ಪ್ರೂವ್ ಮಾಡಿದ್ದಾರೆ. ಅಫ್ಕೋರ್ಸ್ ನಾನು ಅವ್ರ ಕೆಲಸ ನೋಡಿದ್ದೀನಿ ಟಿ ವಿಯಲ್ಲಿ. ಒಳ್ಳೆ ಸೀರಿಯಲ್ಸ್ ಹಿಟ್ ಕೊಟ್ಟಿದ್ದಾರೆ, ಬಿಗ್ ಬಾಸ್ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅದ್ರದ್ದೊಂದು ಪಾಸಿಟಿವ್ ಫೀಲಿಂಗ್ ಇತ್ತು. ಬಟ್ ಅವ್ರು ಯಾವಾಗ ನಂಗೆ ಸ್ಕ್ರಿಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ರಲ್ವ, ಆವಾಗಲೇ ನನಗೆ ಒಂದು ಫುಲ್ ಕಾನ್ಫಿಡೆನ್ಸ್ ಬಂತು. ಅವ್ರು ಅಷ್ಟು ಪ್ಯಾಷನೆಟಾಗಿ ಒಂದು ಹಾರ್ಡ್ ವರ್ಕ್ ಮಾಡಿಕೊಂಡು ತುಂಬಾ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ನಿದ್ದೆನೇ ಮಾಡಲ್ಲ. ಅದೊಂದು ಕಲ್ತಿದ್ದೀನಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದರೆ, ನಿದ್ದೆ ಎಲ್ಲ ಮರ್ತ್ಬಿಡಿ ಅಂತ. ಯಾಕಂದ್ರೆ ಅಷ್ಟು ಸರ್ ರಾತ್ರಿ ಇಡೀ ಓಡಾಡೋರು ಸೆಟ್ಟಲ್ಲಿ, ಹಿಂಗೆ ಇದು ಹಿಂಗೆ ಮಾಡಿ ಹಂಗೆ ಮಾಡಿ. ಅವ್ರ ಜೋಶ್ ಬೆಳಗ್ಗೆ ಹೆಂಗಿರೋದು, ರಾತ್ರಿನೂ ಹಾಗೆ ಇರೋದು ಪ್ಯಾಕಪ್ವರೆಗೂ. ಸೊ ಅದು ನೋಡ್ಬಿಟ್ಟು ನಮ್ಗೆ ಎಲ್ಲರಿಗೂ ಒಂಥರ ಇನ್ಸ್ಪೈರ್ ಆಗ್ತಿತ್ತು, ನಾವು ಮಾಡಬೇಕು. ಅವ್ರು ಆ ವಯಸ್ಸಿಗೆ ಅಷ್ಟು ಆಕ್ಟಿವ್ ಆಗಿದ್ದಾರೆ, ನಾವು ನಮ್ಮ 100% ವಯಸ್ಸಾಗಿಲ್ಲ ಅಷ್ಟೊಂದು, ನೀವು ಹಂಗೆ ರಿಜಿಸ್ಟರ್ ಮಾಡಬೇಡಿ. ಅಲ್ಲ ನನಗಿಂತ ದೊಡ್ಡವರಲ್ವಾ, ಸೊ ಆ ಲೆಕ್ಕದಲ್ಲಿ ಹೇಳಿದೆ. ಸರ್ ತಪ್ಪು ತಿಳ್ಕೊಬೇಡಿ ಸರ್. ಬಟ್ ತುಂಬಾ ಖುಷಿ ಇದೆ ನನಗೆ ಪರಮ್ ಸರ್ ಜೊತೆ ಕೆಲಸ ಮಾಡಿ. ಜೊತೆಗೆ ಎಲ್ಲರೂ ಕೇಳ್ತಾರೆ ಕೋಟಿ ಸಿನಿಮಾಗೆ ನಿಮಗೆ ಎಷ್ಟು ಪೇಮೆಂಟ್ ಕೊಟ್ಟರು, ನಿಮ್ಗೆ ಎಷ್ಟು ಕೋಟಿ ಕೊಟ್ಟರು ಅಂತ. ಅದಲ್ಲ, ಫಸ್ಟ್ ನಿಮಗೆ ಏನಾದ್ರು ಕೋಟಿ ಅಂತ ಸಿಕ್ಬಿಟ್ರೆ ಫಸ್ಟ್ ನೀವೇನು ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಸರ್, ದುಡ್ಡು ಇವತ್ತಿರತ್ತೆ, ನಾಳೆ ಇರಲ್ಲ. ಅಯ್ಯೋ, ಆಯ್ತಾ? ಅದಕ್ಕೆ ದುಡ್ಡನ್ನ ಯಾವಾಗಲೂ ಬುದ್ಧಿವಂತ ಆದರೆ ಇನ್ವೆಸ್ಟ್ ಮಾಡಬೇಕು. ಆ ದುಡ್ಡನ್ನ ಒಂದು ರೂಪಿನ ಹೇಗೆ 100 ರೂಪಾಯಿ ಮಾಡ್ಬೋದು ಅಂತ ಯೋಚನೆ ಮಾಡಿದವನೇ ದುಡ್ಡು ಮಾಡೋಕ್ಕಾಗೋದು ಲೈಫಲ್ಲಿ. ಸೊ ಅಫ್ಕೋರ್ಸ್ ನನಗೆ 1 ಕೋಟಿ ಸಿಕ್ಕಿದ್ರೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ರಾಪರ್ಟೀಸ್ ಆಗಲಿ, ಸ್ಟಾಕ್ಸ್ ಆಗಲಿ, ಆ ಥರ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ನನಗೆ ಒಂದು ಸ್ವಲ್ಪ ವರ್ಷ ಆದಮೇಲೆ ನನಗೆ ಅದು 1 to double ಸಿಗಬೇಕು. ಆವಾಗ ಒಂದು ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗತ್ತೆ. ಸೊ ಐ ಥಿಂಕ್
ಯಾ ಏನು ಪರ್ಚೇಸ್ ಮಾಡಲ್ಲ, ಏನು ತಗೊಂಡು ನೋ 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 ಕಾರು ಬೈಕು? ನೋ 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 ಆರಾಮಾಗಿದ್ದೀನಿ. ಮನೆ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗಿ, ಆ ಬುದ್ಧಿ ಹೋಗಲ್ಲ ನನಗೆ. ಎಷ್ಟೇ ಕೋಟಿ ದುಡಿದ್ರೇನು. ಅಯ್ಯೋ ಇಲ್ಲ ಸರ್, ನಾನು ಮೇಕಪ್ಗೆಲ್ಲ ಜಾಸ್ತಿ ಖರ್ಚು. ಶಾಪಿಂಗು ಅದು ಇವಾಗಲೂ ನಾನು ಮಾಡ್ತೀನಿ. ಸೊ ನನಗೆ ಅದು ಕೋಟಿ ಬಂದಾಗಲೇ ಮಾಡ್ತೀನಿ ಅಂತ ಇಲ್ಲ. ಸೊ ಎಸ್, ಅಂಥ ದೊಡ್ಡ ಅಮೌಂಟ್ ಬಂದರೆ ಪ್ರಾಬಬ್ಲಿ ಒಂಚೂರು ಅಪ್ಪ ಅಮ್ಮಂಗೆ ಕೊಟ್ಟು, ಅಲ್ಲ ಒಂಚೂರು ಅಪ್ಪ ಅಮ್ಮಂಗೆ ಕೊಟ್ಟು ನೀವು ನನ್ನ ಚೆನ್ನಾಗಿ ಸಾಕಿದ್ದೀರಾ ಅಂತ ಒಂದು ಖುಷೀಲಿ ಒಂದು ಕೊಟ್ಟು, ಆಮೇಲೆ ಮಿಕ್ಕಿದ ಅಮೌಂಟ್ನ ನಾನು ಸ್ಟಾಕ್ಸ್ಗಿಟ್ರೆ ಅದು ಅವ್ರಿಗೆ ಸೇರೋದು. ಸೊ ನಾನು ಒಂದು ಫುಲ್ ಫ್ಯಾಮಿಲಿ ಗರ್ಲ್ ಸರ್. ನಾನು ಫ್ಯಾಮಿಲಿಗೋಸ್ಕರ ಏನಾದರೂ ರೆಡಿ. ಸೊ ಹಂಗಾರೆ ಫ್ಯಾಮಿಲಿ ಗರ್ಲ್ ಅಂತಂದಮೇಲೆ ಫ್ಯಾಮಿಲಿನ ನೋಡ್ಕೊಬೇಕು ಅಂದರೆ ಮೋಕ್ಷ ಅವ್ರಿಗೆ ಯಾವಾಗ ಮದುವೆ? ಅಯ್ಯೋ, ಇವಾಗ ತಾನೇ ಇಂಡಸ್ಟ್ರಿ ಕಾಲಿಟ್ಟಿದ್ರಿ, ಇವ್ರು ಮದುವೆ ಮಾಡ್ಸೋಕೆ ಹೊರಟಿದ್ದಾರೆ ನೋಡಿ. ನೀವು ಹೂ ಕೊಟ್ಟಾಗಲೇ ನಂಗೆ ಡೌಟ್ ಬಂತು ಬಿಡಿ. ಅಲ್ಲ, ಯೂಶ್ವಲಿ ಈಗ ಎಲ್ಲರೂ ಜಗತ್ತಲ್ಲಿ ಎಲ್ಲರೂ ಬಯಸೋದೇನು ಹೇಳಿ? ಚೆನ್ನಾಗಿ ಕೆಲಸ ಮಾಡಿಕೊಂಡು ಒಳ್ಳೆ ಸೆಟ್ಲ್ ಆಗೋಣ ಅಂತನಾ? ಆದ್ಮೇಲೆ ಏನು ಮಗು ಅಂತ ಫೈನಲ್? ಏನು ಫೈನಲ್ ಏನು, ಒಂದು ಒಳ್ಳೆ ಜೀವನ ನಡೆಸಬೇಕು, ಖುಷಿಯಾಗಿರ್ಬೇಕು. ಎಲ್ಲರೂ ಏನು ಬಯಸ್ತಾರೆ? ನನಗೆ ಮೋಕ್ಷ ಬೇಕು ಅಂತ ಬಯಸ್ತಾರೆ. ಹೌದಾ? ಎಲ್ಲರೂ ಮೋಕ್ಷ ಬೇಕು ಅಂತ ಬಯಸ್ತಾರೆ. ಅದು ನಾನು ಬಯಸೋದೇ ಮೋಕ್ಷ ಬೇಕು ಅಂತ. ನನಗೆ ಇನ್ನೂ ಜೀವಿಸ್ಬೇಕು, ನನಗೆ ಇವಾಗಲೇ ಇನ್ನೂ ಎಷ್ಟೊಂದು ನೋಡಬೇಕು, ಕಲಿಬೇಕು, ಜೀವಿಸ್ಬೇಕು ಅಂತ ಇದೆ. ಸೊ ನನಗೆ ಇಷ್ಟು ಬೇಗ ಮೋಕ್ಷ ಬೇಡ. ಈಗ ಆ ಪಾಯಿಂಟ್ ಅಲ್ಲ, ಮೋಕ್ಷ ಬೇಕು ಅಂತ ಎಷ್ಟು ಜನ ಬಂದಿದ್ದಾರೆ ಅಂತ. ಓ, ಇದಾರೆ ಒಂದು ಕೆಲವೊಂದು ಫ್ಯಾನ್ಸ್ ಸ್ಕೂಲ್ ಟೈಮಿಂದ. ಫ್ಯಾನ್ಸ್ ಅನ್ನಕ್ಕಾಗಲ್ಲ ಅವ್ರನ್ನ, ಫ್ಯಾನ್ಸ್ ಅಂತ. ಮತ್ತೆ ಇನ್ನೇನು ಹೇಳೋದು, ಇನ್ನು ಯಾವ ಥರ ಕೇಳ್ತಿದ್ರೆ ಹೇಳ್ಬಿಡಿ ನನಗೆ. ಎಷ್ಟು ಜನ ಬಂದು ಪ್ರಪೋಸ್ ಮಾಡಿದ್ದಾರೆ, ಯಾರ್ಯಾರು ಯಾವ ಥರ ಕೇಳಿದ್ದಾರೆ, ಏನು ಎಷ್ಟು ಲೀಸ್ಟ್ ಇದೆ? ಎಸ್, ಮಾಡಿದ್ದಾರೆ, ಸುಳ್ಳು ಹೇಳಲ್ಲ, ಸ್ವಲ್ಪ ಜನ ಮಾಡಿದ್ದಾರೆ. ಅಂದರೆ ನನಗೆ ಅನ್ಸುತ್ತೆ ನನ್ನ ಲೈಕ್ ತುಂಬ ಭಯ ಪಡ್ತಾರೆ ನನ್ನ ಜೊತೆ ಮಾತಾಡೋದಕ್ಕೆ. ಏನೋ ಅಂತ ಗೊತ್ತಿಲ್ಲ. ಅಂದರೆ ನೀವು ಮಾತಾಡಿಸ್ತಾ ಇದ್ದಂಗೆ ಆ ಥರ ರಿಯಾಕ್ಷನ್ ಕೊಟ್ಬಿಟ್ರೆ ಭಯ ಪಡ್ತಾರೆ. ಎಲ್ಲಿ ನಾನು ಎಲ್ಲರೂ ನೋಡಿ, ನೀವು ಬಂದ ತಕ್ಷಣ ಎಷ್ಟು ಬ್ರಾಡ್ ಸ್ಮೈಲ್ ಕೊಟ್ಟೆ ನಾನು. ಹಾಯ್ ಮಧು ಅವರೇ, ಏನು ಮಾಡ್ತಿದ್ದೀರಾ, ಊಟ ಆಯ್ತಾ ಅಂತೆಲ್ಲ ನಾನು ಮಾತಾಡಿಸ್ತೀನಿ. ಎಲ್ಲರೂ ಬಂದು ಮಾತಾಡ್ಸ್ರಿ. ಅವರೇ ಭಯ ಬೀಳ್ತಾರೆ ಅಂತ. ಏನೋ ಗೊತ್ತಿಲ್ಲ, ಸ್ವಲ್ಪ ಭಯ ಬೀಳ್ತಾರೆ ಅಂತ ಅನ್ಸುತ್ತೆ. ಅಂದರೆ ಯಾರಾದರೂ ಇರ್ತಾರೆ ಬಾಯ್ ಫ್ರೆಂಡು, ಸುಮ್ಮನೆ ಹೋಗೋರು ಯಾಕೆ, ಒದೆ ತಿನ್ನೋರು ಯಾಕೆ ಅಂತ ಭಯ ಬೀಳ್ತಾರೆ ಅನ್ಸುತ್ತೆ. ಅದು ಹೇಗೆ ನೀವು ಒಬ್ಬರನ್ನ ಭೇಟಿ ಆಗದೇನೆ ಭಯ ಬಿದ್ದರೆ ಕಷ್ಟ. ಅಂದರೆ ಇವಾಗ ನೀವು ಹೇಳ್ತಾ ಇರೋದು ಯಾರು ಇಲ್ಲ ಅಂತ? ಅಫ್ಕೋರ್ಸ್ ಯಾರೂ ಇಲ್ಲ. ಇವಾಗ ಸದ್ಯಕ್ಕೆ ಸಿನಿಮಾನೇ ನನ್ನ ಬಾಯ್ ಫ್ರೆಂಡು. ಸೊ ನನ್ನ ಕರಿಯರ್ನ ಬಾಯ್ ಫ್ರೆಂಡ್ ಆಗಿ ಇಟ್ಕೊಂಡಿದ್ದೀನಿ. ಕೋಟಿ ಟೈಟ್ಲ್ ನೋಡಿದ ತಕ್ಷಣ, ಕೋಟಿ ಟೈಟ್ಲಲ್ಲಿ ಎಲ್ಲ ಬರೀ 500 ರೂಪಾಯಿ ನೋಟ್ನೇ ಮಡಚ್ಬಿಟ್ಟಿದ್ದೀರಲ್ಲ, ಯಾಕೆ? ಇದು ನೀವು ಪರಮ್ ಸರ್ನ ಕೇಳ್ಬೇಕು, ನಾನು ಕೇಳಿದ್ರೆ. ಅಲ್ಲ, ನೀವು ಕೇಳಿರಲ್ವ ಅವ್ರಿಗೆ? ನಾನು ಇಂಥ ಕ್ವೆಶನ್ ಎಲ್ಲ ಕೇಳಲ್ಲ, ಇದಕ್ಕಿಂತ ಡಬ್ಬ ಕ್ವೆಶನ್ ಕೇಳ್ತೀನಿ. ಸರ್ ನಾನು ತಲೆ ತಿಂದಾಕ್ಬಿಟ್ಟಿದ್ದೀನಿ. ಸರ್ ನನ್ನ ಮೂತಿ ನೋಡ್ಬಿಟ್ಟು, ನನ್ನ ಟ್ಯಾಲೆಂಟ್ ನೋಡ್ಬಿಟ್ಟು ಫಸ್ಟು ಓಕೆ ಪರವಾಗಿಲ್ಲ, ಈ ಅಮ್ಮ ಚೆನ್ನಾಗಿ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡ್ರು. ಆಮೇಲೆ ಫಸ್ಟ್ ದಿನದಿಂದನೇ ಶುರು ಆಯಿತು. ನಾನು ಒಂದು ಅರ್ಥ ಆಗೋವರೆಗೂ 100 ಪ್ರಶ್ನೆ ಕೇಳ್ತೀನಿ. ಅದು ಒಂದೊಂದು ಸತಿ ಒಂದೊಂದು ಕ್ವೆಶನ್ಗೆ ಅರ್ಥನೂ ಇರಲ್ಲ. ಸರ್ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು ಕೊನೆಗಂತೂ. ಅಮ್ಮ ತಾಯಿ, ನಿನ್ಗೇನು ಅರ್ಥ ಆಗಿದೆ ಅದೇ ಮಾಡಮ್ಮ, ನೀನು ಕೊನೆಗೆ ನಾನು ಬಿಟ್ಬಿಡು, ನನಗೆ 100 ಟೆನ್ಷನ್ ಇದೆ ಅಂತ. ಸೊ ತುಂಬಾ ಒಂದು ಫ್ರೆಂಡ್ಲಿ ಬಾಂಡ್ ಇದೆ ನಮ್ಮಿಬ್ಬರ ಮಧ್ಯೆ. ಸಿನಿಮಾದಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳನ್ನ ನೋಡ್ತಾ ಹೋದರೆ, ಒಂದು ಕಡೆ ಡಾಲಿ ಧನಂಜಯ್ ಅವರು, ಇನ್ನು ಕಡೆ ತಾರಾ ಮೇಡಮ್ ಅವರು, ಒಂಥರ ಎಕ್ಸ್ಪೀರಿಯನ್ಸ್ಡ್ ಕ್ರೂನೇ ಎಲ್ಲರೂ ಇದ್ದಾರೆ. ಹೌದು. ಸೊ ಅವರಿಂದ ಏನು ತಗೊಂಡ್ರಿ, ಏನು ಕಲ್ತ್ರಿ? ಎಸ್, ಡೆಫಿನೆಟ್ಲಿ ಕಲಿಯೋಕ್ಕೆ ನನಗೆ, ನಾನು ಈ ಸಿನಿಮಾ ಪೂರ್ತಿ ನಂಗೆ ಒಂದು ಎಕ್ಸ್ಪೀರಿಯನ್ಸ್ಗಿಂತ ಹೆಚ್ಚಾಗಿ ನಾನು ಕಲ್ತಿದ್ದೀನಿ. ಲೈಕ್ ಸದಾ ಅವ್ರನ್ನ ಟಿ ವಿಲಿ ಥಿಯೇಟ್ರಲ್ಲಿ ನೋಡಿ ನನಗೆ ಫಸ್ಟ್ ಟೈಮ್ ನೋಡಿದಾಗ ನನಗೆ ಫಸ್ಟ್ ಟೈಮ್ ಮಾತು ಬರ್ತಿರ್ಲಿಲ್ಲ. ಒಂದು 5 ನಿಮಿಷ ಮಾತು ಬರೋಲ್ಲ ನನಗೆ ಅವ್ರು ನೋಡಿದ್ರೆ. ಫುಲ್ ನನಗೆ ಪ್ರಾಸೆಸ್ ಆಗಬೇಕು, ಓಕೆ ಅವ್ರು ನನ್ನ ಕಣ್ಮುಂದೆ ಇದ್ದಾರೆ, ಇಂಥ ದೊಡ್ಡ ಆರ್ಟಿಸ್ಟ್ ಇಂಥ ಸಿನಿಮಾ ಮಾಡಿದ್ದಾರೆ ಅಂತ. ಆಮೇಲೆ ಅವ್ರು ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಷ್ಟು ಈಸಾಗಿ ಅವ್ರು ಅಂದರೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತಲೇ ಅನಿಸಲ್ಲ. ಓಕೆನಾ, ರೆಡಿನಾ ಅಂತ ಅವ್ರು ಸಡನ್ನಾಗಿ ಅವ್ರ ರೋಲ್ಗೆ ಶಿಫ್ಟ್ ಆಗಿಬಿಡ್ತಾರೆ. ಅವ್ರದೊಂದು ಬ್ಲಿಂಕಲ್ಲಿ ನನಗೆ ಅದು ತುಂಬಾ ಇನ್ಸ್ಪೈರ್ ಆಗುತ್ತೆ. ಏನೇ ಪ್ರಾಬ್ಲಮ್ ಇರಲಿ, ಏನೇ ಟೆನ್ಷನ್ ಇರಲಿ, ಎಲ್ಲ ಮರೆತು ಆನ್ ಸ್ಪಾಟ್ ಸೀನಲ್ಲಿ ಎಷ್ಟು ಸೂಪರಾಗಿ ಪರ್ಫಾರ್ಮ್ ಮಾಡ್ತಾರೆ, ಎಫರ್ಟ್ಲೆಸ್ ಆಗಿ. ಸೊ ಅದನ್ನ ನಾನು ತುಂಬ ಕಲ್ತಿದ್ದೀನಿ.
ನನಗೆ ಡಾಲಿ ಧನಂಜಯ ಅವರು ಸಿಕ್ಕಾಪಟ್ಟೆ ಲೈಕ್ ಹೇಳ್ಕೊಟ್ಟಿದ್ದಾರೆ ಈ ಸಿನಿಮಾ ಮೂಲಕ. ಅವರಿಂದನೂ ತುಂಬ ಕಲ್ತಿದ್ದೀನಿ. ಏನಂದರೆ ನಾನು ಒಂದೊಂದು ಸತಿ ಸ್ವಲ್ಪ ಕಾನ್ಷಿಯಸ್ ಆಗಿಬಿಡುವೆ, ಯಾಕಂದರೆ ಫಸ್ಟ್ ಸಿನಿಮಾ ಅಲ್ಲ, ಲೈಕ್ ಸ್ವಲ್ಪ ಯಾವಾಗ ಕಾನ್ಷಿಯಸ್ ಆಗ್ತಿದೆ ಅವಾಗ ಅವರು ಇಲ್ಲ ಆರಾಮಾಗಿರಿ, ಏನಿಲ್ಲ ಇದನ್ನ ಈ ಥರ ಹೇಳಿ ಆ ಥರ ಹೇಳಿ ಅಂತ ಅವರು ಐ ನೋ, ಬಟ್ ಅವ್ರು ನನಗೆ ತುಂಬ ಹೆಲ್ಪ್ ಮಾಡೋರು. ಇವಾಗ ಇಫ್ ಯು ಹ್ಯಾವ್ ಅ ಸಪೋರ್ಟಿಂಗ್ ಕೋಸ್ಟರ್ ಅಲ್ವಾ, ತುಂಬಾ ಈಸಿ ಆಗುತ್ತೆ ನಿಮಗೆ ಪರ್ಫಾರ್ಮ್ ಮಾಡೋಕ್ಕೆ. ಓಕೆ ಅವ್ರು ಇಷ್ಟು ಸಪೋರ್ಟಿವ್ ಆಗಿದ್ದಾರೆ, ಅವ್ರು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರನ್ನ ನೋಡ್ಬಿಟ್ಟು ನಾವು ಇನ್ಸ್ಪೈರ್ ಆಗ್ತೀವಿ, ನಮ್ಮ ಭಯನೂ ಎಲ್ಲೋ ಹೊರಟೋಗುತ್ತೆ ಅದು. ಸೊ ಆ ರೀತಿಲಿ ಐ ಆಮ್ ವೆರಿ ಲಕ್ಕಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು. ನನಗೆ ಒಂದು ಹೆಮ್ಮೆ ಇದೆ. ಅವ್ರಿಗೆ ಪ್ರತಿದಿನ ನಾನು ಹೇಳ್ತಿರ್ತೀನಿ ಐ ಆಮ್ ವೆರಿ ಲಕ್ಕಿ ನಿಮ್ಮ ಜೊತೆ ಮಾಡಿರೋದು ಈ ಒಂದು ಆಪರ್ಚುನಿಟಿಗೆ. ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ. ಸೊ ಈ ಸಿನಿಮಾದಲ್ಲಿ ಆಗಿರ್ಬೋದು, ನೀವು ರಿಯಲ್ ಲೈಫಲ್ಲಿ ಆಗಿರ್ಬೋದು, ಒಂದು ಸ್ವಲ್ಪ ಟಾಮ್ ಬೈ ಕ್ಯಾರೆಕ್ಟ್ರು, ನಾನು ಹಾಗೆ ಇರ್ತೀನಿ ಅಂತ ಹೇಳ್ತೀರಲ್ವಾ. ಸೊ ಯಾವುದಾದ್ರೂ ಒಂದು ಸಿಚುವೇಶನ್ ಇದೆಯಾ, ಆ ಕೆಲಸ ಮಾಡಿಬಿಟ್ಟು ಆ ತರಲೆ ಮಾಡಿಬಿಟ್ಟು ಹುಡುಗಿಯಾಗಿ ನೀನು ಇದೆಲ್ಲ ಮಾಡ್ತೀಯಾ ಅಂತ ಅನಿಸ್ಕೊಂಡಿರೋದು? ತುಂಬ ಇದೆ ಅದು. ಇವತ್ತನೇ ಉಗಿಸ್ಕೊಂಡು ಬಂದೆ ನಾನು. ಏನು ಅದೇ ಸ್ವಲ್ಪ ಅಡುಗೆ ಎಲ್ಲ ಸ್ವಲ್ಪ ಕಡಿಮೆ, ಬಟ್ ಮಸ್ತಾಗಿ ಬಿರಿಯಾನಿ ಮಾಡ್ತೀನಿ. ಅದೊಂದು ಮಾತ್ರ ಮಸ್ತಾಗಿ ಮಾಡ್ತೀನಿ. ಎವ್ರಿ ಸಂಡೇ ಮಾಡಿಸ್ತಾರೆ ನಮ್ಮ ಮನೇಲಿ. ಮಾಡೋದು ಅಂದರೆ ತಿನ್ನೋದಲ್ಲ. ನಾನು ಅಡುಗೆ ಮಾಡ್ತೀನಿ, ನನಗೆಲ್ಲ ಗೊತ್ತು. ಸುಮ್ಮನೆ ನಿಮ್ಮ ಬಿರಿಯಾನಿ ಬಗ್ಗೆ ನೀವು ನನಗೆ ಹೇಳ್ಬೇಡಿ, ಮಸ್ತಾಗಿ ಮಾಡ್ತೀನಿ. ಬಿರಿಯಾನಿ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ತಾರೆ ಹೇಳಿ? ಬಿರಿಯಾನಿ ಇದು ಆ ಸ್ಪೈಸಸ್ ಹಾಕಬೇಕು, ಎಣ್ಣೆ ಹಾಕಬೇಕು. ನಮ್ಮಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ. ಸ್ಟವ್ ಹಚ್ಬೇಕು, ಬಿರಿಯಾನಿ ಮಾಡ್ತಾರಂತೆ. ಸ್ಟವ್ ಹಚ್ಚಿ ಎಲ್ರು ಫಸ್ಟ್, ನಂತರ ತಪ್ಪು ಮಾಡಬೇಡಿ. ಎಣ್ಣೆ ಹಾಕ್ಬಿಟ್ಟು ಏಕೆ ಏನು ಬಿಸಿ ಆಗ್ತಿಲ್ಲ ಅಂತ. ಅಡುಗೆ ಎಣ್ಣೆ, ಅಡುಗೆ ಎಣ್ಣೆ, ಅಡುಗೆ ಅವ್ರು ಹೇಳಿದ್ದು ಅಡುಗೆ ಎಣ್ಣೆ. ಎಣ್ಣೆ ಹಾಕಬೇಕು ಅಂದ ತಕ್ಷಣ ನೀವು ಎಣ್ಣೆ ಹಾಕ್ಬಿಟ್ರೆ ಕಷ್ಟ. ಏನೇನಕ್ಕೆ ಉಗಿಸ್ಕೊತೀನಿ ಅಂತನಾ, ನನ್ನ ರೂಮ್ನ ತುಂಬ ಕ್ಲೀನಾಗಿ ಇಟ್ಕೊಳ್ಳಲ್ಲ ಅಂತ ಬಯಸ್ಕೊತೀನಿ. ಆಮೇಲೆ ಸೋಫಾದಲ್ಲಿ ಕೂತಾಗ ಹೆಂಗೆಂಗೋ ಕಾಲೆಲ್ಲೆಲ್ಲೋ ಹೋಗುತ್ತೆ, ಅದಕ್ಕೆ ಉಗಿಸ್ಕೊತೀನಿ. ಸ್ವಲ್ಪ ಹುಡುಗಿ ಥರ ಕೂರು ಅಂತ. ಆಮೇಲೆ ಜೋರಾಗಿ ರಾಕ್ಷಸಿ ಥರ ನಗ್ತೀನಿ. ಸೊ ಹೆಣ್ಮಕ್ಳು ಅದೇ ಹೇಳ್ತಿರ್ತಾರಲ್ಲ, ಹೆಣ್ಮಕ್ಳು ವಾಯ್ಸ್ ಕೇಳೋಕ್ಕೆ ಇಂಪಾಗಿರಬೇಕು. ವಾಯ್ಸು ಪಕ್ಕದ ಮನೆ ಕೇಳಿಸ್ಬಾರ್ದು. ನಮ್ಮ ಅಮ್ಮ ಪ್ರತಿದಿನ ಇದೇ ಹೇಳಿ ಹೇಳಿ ಅವ್ರು ಹೇಳ್ದಷ್ಟು ನನ್ನ ವಾಯ್ಸ್ ಇನ್ನೂ ಜೋರಾಗುತ್ತೆ. ಸೊ ಜೋರಾಗಿ ಮಾತಾಡ್ತಾ ಜೋರಾಗಿ ನಗ್ತಾ ಇರ್ತೀನಿ. ಸ್ಕೂಲು ಕಾಲೇಜಲ್ಲಿ ಹೇಗೆ? ಸ್ಕೂಲು ಕಾಲೇಜಲ್ಲಿ ನಾನು ಹೀಗೆ ಇದ್ದೆ. ನನಗೆ ಸ್ಟೈಲ್ ಮಾಡೋಕ್ಕೆಲ್ಲ ಬರ್ತಿರ್ಲಿಲ್ಲ. ನಾನು ಹುಡುಗರ ಜೊತೆ ಹ್ಯಾಂಡ್ ಕ್ರಿಕೆಟ್ ಆಡ್ತಿದ್ದೆ, ಇದು ಥ್ರೋ ಬಾಲ್ ಆಡ್ತಿದ್ದೆ, ವಾಲಿಬಾಲ್ ಆಡ್ತಿದ್ದೆ. ಫುಲ್ ಕಪ್ಪಗೆ ಕರ್ರಿ ಮಸಿ ಆಗಿಬಿಟ್ಟಿದ್ದೆ ನಾನಂತೂ ಗ್ರೌಂಡಲ್ಲಿ ಇದ್ದು. ನಮ್ಮಮ್ಮ ಅಯ್ಯೋ ದೇವ್ರೇ ನಿನ್ನ ಯಾರೇ ಒಪ್ಕೊಳ್ತಾರೆ, ನೀನು ಯಾರೇ ಮದುವೆ ಆಗ್ತಾರೆ ಅಂತ ಅವಾಗಲೇ ನಮ್ಮಮ್ಮಂಗೆ ಟೆನ್ಷನ್ ಸ್ಕೂಲಲ್ಲಿ ಇದ್ದಾಗಲೇ. ಸೊ ಎಲ್ಲರೂ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಐಬ್ರೋಸು ವ್ಯಾಕ್ಸಿಂಗ್ ಎಲ್ಲ ಮಾಡ್ಕೊಂಬರೋರು, ನಾನು ಕರಡಿ ಥರ ಹೋಗ್ತಿದ್ದೆ. ಸೊ ಐ ಆಮ್ ವೆರಿ ನಾರ್ಮಲ್. ತುಂಬಾ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಹೇಗಿರ್ತೀನಿ ಹಾಗಿರ್ತೀನಿ. ಇದ್ರು ನೋಡಿ ಕೋಟಿ. ಇವಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂತ ಒಂದು ಎಲ್ಲೋ ಒಂದು ಕಡೆ ಪ್ರೆಸೆಂಟಬಲ್ ಆಗಿ ಹೊಡ್ತಿದ್ದೆ. ಇವಾಗ ಕೊಡಗಿನ ಬಿಡಗಿ, ಕೋಟಿಯ ಬಿಡಗಿ. ಸೊ ಇದ್ರ ಜೊತೆಗೆ ಒಂದಷ್ಟು ಚಿಕ್ಕ ಕ್ವಶನ್ಸ್ ಗಳಿದೆ. ಆ ಚಿಕ್ಕ ಕ್ವಶನ್ಗಳಿಗೆ ಚಿಕ್ಕದಾಗೆ ಆನ್ಸರ್ ಮಾಡಿ. ಓಕೆ, ಅಷ್ಟೇ, ಇನ್ನೇನಿಲ್ಲ ಜಾಸ್ತಿ. ದೊಡ್ಡದಾಗಿ ಆನ್ಸರ್ ಮಾಡ್ತಿದ್ದೀನಿ ಇಷ್ಟೊತ್ತು. ಫಸ್ಟ್ ಕ್ವಶನ್ನು, ರೋಡಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಯಾರೋ ಸಡನ್ನಾಗಿ ಅಡ್ಡ ಬಂದ ಅಂದ ತಕ್ಷಣ ಬಾಯಲ್ಲಿ ಬರೋ ಫಸ್ಟ್ ಪದ ಏನು? ಅಷ್ಟೇ. ಅಲ್ಲ ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ಆಮೇಲೆ ಬೀಪ್ ಮಾಡ್ತೀರಾ ನೀವು ಅದಕ್ಕೆ? ಇಲ್ಲ, ಮಾಡೋಣ ಬೀಪು. ಬೇಡ ಆಮೇಲೆ ಇರೋ ಅಲ್ಪ ಸ್ವಲ್ಪ ಫ್ಯಾನ್ಸ್ ಹೊರಟೋಗ್ತಾರೆ, ನನಗೆ ಬಿಟ್ಬಿಡಿ. ನಾನು ಸರಿ, ಇವಾಗ ಫ್ರೆಂಡ್ಗೆ 1,000 ರೂಪಾಯಿ ಸಾಲ ಕೊಟ್ಬಿಟ್ಟಿದ್ದೀರಾ, ವಾಪಸ್ ಕೊಡ್ತಾ ಇಲ್ಲ, ಏನೇನೆಲ್ಲ ಸುಳ್ಳು ರೀಸನ್ ಹೇಳ್ಬಿಟ್ಟು ವಾಪಸ್ ಕೇಳ್ತಾರೆ ದುಡ್ಡು? ನಾನು ನಂಬರ್ 1 ಜಿಪುಣಿ. ನಾನು ಫಸ್ಟ್ ಆಫ್ ಆಲ್ 1,000 ರೂಪಾಯಿ ಕೊಡೋದೇ ಇಲ್ಲ. ಅಲ್ಲ ಯೋಚನೆ ಮಾಡಿ ಕೊಡ್ತೀನಿ, ನಿಜವಾಗ್ಲೂ ಬೇಕಾ ಈ ಮನುಷ್ಯನಿಗೆ ಅವಶ್ಯಕತೆ ಇದೆಯಾ ಅಂತ. ಆಮೇಲೆ ಕೊಟ್ಟಾಗಿ ನನಗೆ ಅದು ವಾಪಸ್ ಸಿಗತ್ತೆ ಅಂತ ಮಾತ್ರ ನಂಗೆ ಅನಿಸಿದ್ರೆ ಮಾತ್ರ ಕೊಡೋದು, ಇಲ್ಲಾಂದರೆ ಅದು ಕೊಡೋಲ್ಲ. ಏನು ಹೇಳಿದ್ರೆ ಹೇಗೆ ಕಿತ್ಕೋತೀನಿ ಅಂತನಾ, ಸುಮ್ಮನೆ ಇನ್ನೇನು ಹುಡುಗಿಗೆ ಹುಡ್ಸಿದ್ದಾರೆ ದೇವರು, ಒಂದು ಸ್ವಲ್ಪ ಡವ್ ಮಾಡಲೇಬೇಕಲ್ವಾ. ಅಯ್ಯೋ ಏನೋ ಪೆಟ್ರೋಲ್ ಖಾಲಿ ಆಗಿಬಿಡಿದೆ ಕಣೋ, ಅರ್ಜೆಂಟಾಗಿ ದುಡ್ಡು, ನನ್ನ ಫೋನ್ಪೇ ವರ್ಕ್ ಆಗ್ತಿಲ್ಲ, ಸ್ವಲ್ಪ ಹಾಕು 1000 ರೂಪೀಸು. ಆಮೇಲೆ ನೀನು ಕೊಡಬೇಕಾಗಿತ್ತಾನೆ ಅವತ್ತು ನನಗೆ, ಕಳ್ಸೋ ಇವ್ ನೋಡು ಎಲ್ಲ ಈಕ್ವಲ್ ಆಯ್ತು ಇವಾಗ ಅಂತ. ಸರಿ, ಏನು ಆದರೆ ನೂರಾರು ರೀಸನ್ ಕೊಡ್ಬೋದು. ಎಸ್, ಸರಿ. ನಿಮ್ಮ ಅಪ್ಪನ, ಅಕ್ಕನ, ಮಗನ, ಅಮ್ಮ ನಿಮಗೆ ಏನಾಗಬೇಕು? ಒಳ್ಳೆ ಕ್ವೆಶನ್ ಕೇಳಿದ್ರು. ಇದ್ರಲ್ಲಿ ಪಕ್ಕ ನಾನು ತಪ್ಪು ಉತ್ತರ ಕೊಡ್ತೀನಿ ಅಂತ ನಂಗೆ ಆಲ್ರೆಡಿ ಗೊತ್ತಿದೆ. ಕರೆಕ್ಟ್. ನಿಮ್ಮ ಅಪ್ಪನ, ಅಕ್ಕನ, ಮಗನ, ಅಮ್ಮ
ತಾಯಣೆ ನಂಗೆ ಗೊತ್ತಿಲ್ಲ. ನನಗೆ ನಮ್ಮಮ್ಮ ಅಪ್ಪ ಬಿಟ್ಟು ಬೇರೆ ಎಲ್ಲರೂ ಅಂಕಲ್ ಆಂಟಿಸೇನ. ಅಂಕಲ್ ಆಂಟಿ ಅಕ್ಕ ಅಷ್ಟೇ ಗೊತ್ತಿರೋದು. ಸುಮ್ಮನೆ ಒಂದು ಗೆಸ್ಟಲ್ಲಿ ಹೇಳ್ತೀನಿ, ಅತ್ತೆ. ಯಪ್ಪ ನಮ್ಮಮ್ಮ ನಿಜವಾಗ್ಲೂ ಹತ್ಬಿಡ್ತಾರೆ ಈ ವಿಡಿಯೋ ನೋಡಿದ್ರೆ. ಅಪ್ಪ ನಮ್ಮ ಮಗಳಿಗೆ ಫೈನಲಿ ಗೊತ್ತಾಗಿದೆ ರಿಲೇಶನ್ಶಿಪ್ ನಿಜವಾಗ್ಲೂ ಅತ್ತೆನಾ? ವಾ ಸೂಪರ್. ಅಕ್ಕ ದೊಡ್ಡಮ್ಮ ಆಗ್ತಾರೆ ತಾನೆ? ಅಪ್ಪನ ಅಕ್ಕ ಅತ್ತೆ ತಾನೆ? ಬಿಡಿ 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 ನಾನು ಮತ್ತೆ ಇದು ಮಾಡ್ಕೊಳ್ಳಲ್ಲ, ಟ್ರೋಲ್ ಮಾಡ್ಕೊಳ್ಳಲ್ಲ, ಸಾಕು. ನಾನು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀನಿ ನೋಡ್ತೀನಿ. ಸರಿ ಆಯಿತು. ಸರಿ, ಈಗ ಎಷ್ಟೇ ಏನೇ ಸಿನಿಮಾ ಬಗ್ಗೆ ಎಷ್ಟೇ ಮಾತಾಡಿದ್ರು ಕಮ್ಮಿನೇ. ಜೊತೆಗೆ ಸಾಂಗು ಸಿಕ್ಕಾಬಟ್ಟೆ ಹಿಟ್ಟಾಗಿದೆ. ಒಳ್ಳು ನಿಮ್ಮ ಸಾಂಗು ಸಿಕ್ಕಾಬಟ್ಟೆ ಹಿಟ್ಟಾಗಿದೆ. ಸ್ಟಾರ್ಟಿಂಗ್ ಅದನ್ನೇ ಹೇಳಿದೆ. ಸೊ ಅದನ್ನು ನಮ್ಮ ವೀಕ್ಷಕರಿಗೋಸ್ಕರ ಒಂದು 2 ಲೈನು ನಿಮ್ಮ ಬಾಯಲ್ಲಿ, ನಿಮ್ಮ ಕಂಠ ಸಿರಿಯಲ್ಲಿ. ಅಯ್ಯೋ ದೇವ್ರೆ, ನೀವು ನಂಗೆ ಡಾನ್ಸ್ ಮಾಡೋಕ್ಕೆ ಹೇಳಿದ್ರೆ ನಾನು ಇವಾಗಲೇ ಮಾಡ್ಬಿಡ್ತೀನಿ, ಇಲ್ಲೇ ಡಾನ್ಸ್ ಮಾಡ್ಬಿಡ್ತೀನಿ ರೋಡಲ್ಲೇ. ನಾನು ಐ ಡೋಂಟ್ ಕೇರ್, ಬಟ್ ನನ್ನ ಕೈಲಂತ ಹಾಡಿಸ್ಬಿಡಿ ಪ್ಲೀಸ್. ನನಗಿರೋ ಒಂದು 4-5 ಫ್ಯಾನ್ ಹೊರಟೋಗ್ತಾರೆ. ನಾನು ತುಂಬ ಕೆಟ್ಟದಾಗ ಹಾಡ್ತೀನಿ. ತನುಜ್ ತುಂಬ ಚೆನ್ನಾಗಿ ಹಾಡ್ತಾಳೆ. ಡ್ಯಾನ್ಸ್ ಬರೋಲ್ಲ ಯಾರೂ ಇಲ್ಲ, ಜೊತೆಗೆ ಡಾಲಿ ಸರ್ ಇಲ್ಲ, ಒಬ್ಬರೇ ಮಾಡ್ತೀರಾ? ಪರವಾಗಿಲ್ಲ, ಒಬ್ಬರೇ ಮಾಡ್ತೀನಿ. ಹಾಡು ಹಾಕಿ ನೀವು ಹಾಕಿ ಹಾಕಿ. ಮತ್ತೆ ಯಾವ ಹಾಡು ಹಾಕೋಣ ಹೇಳಿ? ಯಾವ ಹಾಡು? ಯಾವ ಹಾಡು ಅಂದ್ರೆ ಇವಾಗ ಸಖಿಯೇ ಸಖಿಯೇ ಫೇಮಸ್ ಆಗಿರೋದು. ಸಖಿಯೇ ಸಾಂಗ್ ಹಾಕಿ. ಇವತ್ತು ಕ್ಯಾಬಲ್ಲಿ ಬರ್ತಾನೋ ನಾನು ಹೇಳ್ದಲ್ಲ ನಿಮಗೆ, ನಾನು ಪ್ಲೇ ಮಾಡಿದ್ದ ಅಂತ ನೋಡಿ. ನಾನು ಬೆಳಗ್ಗೆಯಿಂದ 3 ಸಲ ಕೇಳಿದ್ದೀನಿ ಸಾಂಗ್. ಹೌದಾ? ನಿಮ್ಗೆ ಇಷ್ಟ ಆಯ್ತಾ? ಖಂಡಿತ ಚೆನ್ನಾಗಿದೆ ಅಲ್ಲ? ಥರ ನೋಡೋಕೆ ಖುಷಿ ಆಗ್ತಿತ್ತು. ಎಲ್ಲಿ ಅಷ್ಟೇ ಆಫರ್ ಕಟ್ ಆಗತ್ತೆ, ಇವಾಗ ಡೀಲ್ ಕಟ್ ಆಗತ್ತೆ. ಐ ಆಮ್ ಸೋ ಸಾರಿ, ಇವ್ರು ಲೇಟ್ ಮಾಡ್ತಿದ್ದಾರೆ. ಅಯ್ಯೋ, ನನಗೆ ಸಾಂಗ್ ಸ್ಟಾಪ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ. ಎಲ್ಲರೂ ನೋಡ್ತಿದ್ದಾರಾ? ಆಡಿಯನ್ಸ್ ಇದ್ದಾರೆ. ಎಸ್ ನಮ್ಮ ಸಿನಿಮಾ ಬರ್ತಿದೆ June 14th. ಕೋಟಿ, ನಾನೇ ಹೀರೋಯಿನು. ಎಸ್ ಪ್ಲೀಸ್ ನೋಡಿ. ಇವಾಗ ಫೈನಲ್ ವರ್ಡ್ಸಲ್ಲಿ ಕೋಟಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಾ ಫ್ಯಾನ್ಸ್ಗಳಿಗೆ ಒಂದು ಲೈನಲ್ಲಿ ಹೇಳೋದಾದ್ರೆ? ಎಸ್, ಒಂದು ವರ್ಷದಿಂದ ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ಈ ಒಂದು ಕೋಟಿ ಅನ್ನೋ ಒಂದು ಫ್ಯಾಮಿಲಿ ಥ್ರಿಲ್ಲರ್ ಡ್ರಾಮಾ ಸಿನಿಮಾ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಎಲಿಮೆಂಟ್ಸ್ ಇದೆ ನಮ್ಮ ಸಿನಿಮಾದಲ್ಲಿ. ಒಂದು ಫ್ಯಾಮಿಲಿ ನಾಸ್ಟಾಲ್ಜಿ ಯೂಸ್ ಮಾಡಿದ್ದಾರೆ, ಒಂದು ಲವ್ ಆಗಲಿ, ಫೈಟ್ ಆಗಲಿ. ಸೊ ಒಂದು ಮಾಸ್ ಸಿನಿಮಾ ಅಂತಲೇ ಹೇಳ್ಬೋದು. ನೀವು ಕೊಡೋ ಒಂದು 100 ರೂಪಾಯಿಗೆ ಮೋಸ ಇಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಸೊ ದಯವಿಟ್ಟು June 14th ರಂದು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರ್ಯಾರು ಗೊತ್ತಿದ್ದಾರೆ ಎಲ್ಲರನ್ನ ಹೇಳ್ಕೊಂಡು ಹೋಗಿ ಚಿತ್ರಮಂದಿರದಲ್ಲಿ ನಮ್ಮ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಇಷ್ಟೊಂದು ಪ್ರೀತಿಯಿಂದ ಕೇಳ್ಕೊಂಡಿದ್ದಾರೆ. ಅಪ್ಪ ದೇವ್ರುಗಳ ಯಾರು ಮೊಬೈಲಲ್ಲಿ ನೋಡಬೇಡಿ, ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಧು ಅವರೇ.